ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ವೆಲ್ಕಮ್ ಟು ನಮ್ಮ ಸಮ್ಮರ್ ಕ್ಯಾಂಪ್ ಡೇ 1. ಇದು ಮೊದಲನೇ ದಿನದ ಬ್ರೇಕ್ಫಾಸ್ಟ್. ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ಇರುತ್ತೆ. ನೋಡಿ, ಮಕ್ಕಳೆಲ್ಲ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಅಂಥೇಳಿ. PT1 ಮುಗ್ದಿದೆ, ಅಂದರೆ ಪೀರಿಯಾಡಿಕ್ ಟೆಸ್ಟ್ 1 ಮುಗಿದ ನಂತರ PTM ಆದ ನಂತರ ಸಮ್ಮರ್ ಕ್ಯಾಂಪ್ ಇದೆ. ಸಮ್ಮರ್ ಕ್ಯಾಂಪ್ಗೆ ಮಕ್ಕಳೆಲ್ಲ ಫುಲ್ ಜೋಶಲ್ಲಿ ಬಂದಿದ್ದಾರೆ. ನೋಡ್ಬೋದು ಅವ್ರ ಎಕ್ಸೈಟ್ಮೆಂಟ್ ಯಾವ ರೀತಿ ಆಗಿದೆ ಅಂಥೇಳಿ. ಸೊ ಇದು ಬಂದುಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟ್. ತುಂಬ ವೆರೈಟಿ ಆಗಿತ್ತು. ಸೊ ಇಲ್ಲಿ ನನ್ನ ಮಗ ಕೂಡ ಸಮ್ಮರ್ ಕ್ಯಾಂಪ್ಗೆ ಬಂದಿದ್ದಾನೆ. ಇಬ್ಬರು ಮಕ್ಕಳು ಬಂದಿದ್ದಾರೆ. ಬಟ್ ಇವತ್ತು ಚಿಕ್ಕ ಮಗ ಬಂದಿರಲಿಲ್ಲ, ದೊಡ್ಡ ಮಗ ಬಂದಿದ್ದಾನೆ. ಟೀಮ್ಸ್ ಆಗಿ ಡಿವೈಡ್ ಆಗಿದ್ದೀವಿ ನಾವೆಲ್ಲ. ಸೊ ಅಲೈನ್ಮೆಂಟ್ ಕೂಡ ಕೆಫೆಟೇರಿಯಾದು ಚೇಂಜ್ ಆಗಿದೆ. ಸೊ ಅವರವ್ರ ಟೀಮ್ ಜೊತೆ ಎಲ್ಲರೂ ಕೂತ್ಕೊಂಡು ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದಾರೆ. ಇದು ರೂಪಾ ಮ್ಯಾಮ್ ಅವರ ಟೀಮ್. ನಮ್ಮ ಟೀಮ್ ಬೇರೆ ಕಡೆ ಇದೆ. ಸೊ ನಾನು ಮೊದಲು ನನ್ನ ಮಗನಿಗೆ ನೋಡೋಕ್ಕೆ ಬಂದಿದ್ದೆ. ಸೊ ಇವರೆಲ್ಲ ಎಂಜಾಯ್ ಮಾಡ್ತಾಯಿದ್ದಾರೆ. ಇದಾದ ನಂತರ, ಅಂದರೆ ಬ್ರೇಕ್ಫಾಸ್ಟ್ ಆದ ನಂತರ ಓಪ್ನಿಂಗ್ ಸೆರೆಮನಿ ಇತ್ತು. ಡ್ರಾಮ್ ಜಾಮ್ ಅವ್ರ ಕಡೆಯಿಂದ ನೋಡ್ಬೋದು. VP ಅಂದರೆ ವೈಸ್ ಪ್ರಿನ್ಸಿಪಲ್ ಅವರು ಮಾತಾಡ್ತಾ ಇದ್ದಾರೆ. ಮಕ್ಕಳೆಲ್ಲ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ನೋಡಿ, ಯಾವ ಟೀಮ್ ಎಲ್ಲ ಬಂದಿತ್ತಲ್ಲ ನಮ್ಮ ಸಮ್ಮರ್ ಕ್ಯಾಂಪ್ ಆರ್ಗನೈಸ್ ಮಾಡೋಕ್ಕೆ, ಅವರೆಲ್ಲ ಬ್ಲೂ ಅಲ್ಲಿದ್ದಾರೆ. ಅವರೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ನಾವು ಟೀಚರ್ಸ್ ಎಲ್ಲ ವೈಟಲ್ಲಿದ್ದೀವಿ. ಕೆಲವೊಬ್ಬರು ಟೀಚರ್ಸು ಬೇರೆ ಬೇರೆ ಕಲರಲ್ಲಿ ಹಾಕೊಂಡ್ಬಂದಿದ್ದಾರೆ. ಬಟ್ ಮೆಜಾರಿಟಿ ಆಫ್ ಅಸ್ ಆರ್ ಇನ್ ವೈಟ್. ನೋಡ್ಬೋದು, ನಮ್ಮ ಸ್ಕೂಲ್ ಟೀಮಲ್ಲೆಲ್ಲ ವೈಟ್ ಅಥವಾ ಬ್ಲ್ಯಾಕಲ್ಲಿದ್ದಾರೆ. ಅವರ ಟೀಮ್ ಬಂದುಬಿಟ್ಟು ಬ್ಲೂ ಅಲ್ಲಿದ್ದಾರೆ. ಸೊ ಪ್ರಿನ್ಸಿಪಲ್ ಇನಾಗ್ರೇಟ್ ಮಾಡ್ತಾ ಇದ್ದಾರೆ, ರಿಬ್ಬನ್ ಕಟ್ಟಿಂಗ್ ಮಾಡಿ. ಅವರು ನಮ್ಮ ಪ್ರಿನ್ಸಿಪಲ್, ಅವರು ಕೂಡ ಬಂದು ಮಾತಾಡ್ತಾ ಇದ್ದಾರೆ. ಡ್ರಾಮ್ ಜಾಮ್ ಟೀಮ್ ಯಾವಾಗ ಬಂದರೂ ಕೂಡ ದೇ ಆರ್ ಸೋ ಗುಡ್. ತುಂಬಾ ಥ್ರಿಲ್ಲಿಂಗ್ ಆದಂಥ ಎಕ್ಸ್ಪೀರಿಯೆನ್ಸ್ ಕೊಡ್ತಾರೆ ಅವರು. ನೋಡಿ, ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಮಗು ನೋಡಿ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂಥೇಳಿ. ಮ್ಯೂಸಿಕ್ ಹ್ಯಾಸ್ ಪವರ್. ಅದಾದಮೇಲೆ ಮಕ್ಕಳಿಗೆಲ್ಲ ಸಮ್ಮರ್ ಕ್ಯಾಂಪ್ ಕಿಟ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗ್ತಾ ಇದೆ. ಸಮ್ಮರ್ ಕ್ಯಾಂಪ್ ಕಿಟ್ಟಲ್ಲಿ ಒಂದು ರೆಡ್ ಕಲರ್ ಬ್ಯಾಗ್, T-ಶರ್ಟ್ ಮತ್ತು ಕ್ಯಾಪ್ ಕೊಡ್ತಾ ಇದ್ದಾರೆ. ಇವರು ನಮ್ಮ ಕರಾಟೆ ಟೀಚರ್. ಸಮ್ಮರ್ ಕ್ಯಾಂಪಲ್ಲಿ ಎಲ್ಲರೂ ಅವರ ರೋಲ್ಸನ್ನ ಮರೆತುಬಿಟ್ಟು ತುಂಬಾ ಎಂಜಾಯ್ ಮಾಡ್ತಾರೆ. ನೋಡಿ, ಡಾನ್ಸ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂಥೇಳಿ. ತುಂಬ ಚೆನ್ನಾಗಿ, ಒಳ್ಳೆ ಟೀಚರ್ ಇವರು, ಕರಾಟೆ ಟೀಚರ್. ಸೊ ಇವರು ಡಾನ್ಸ್ ಟೀಚರ್ಗೆ ಎನ್ಕರೇಜ್ ಮಾಡ್ತಾ ಇದ್ದಾರೆ, ಬನ್ನಿ ಡಾನ್ಸ್ ಮಾಡಿ ಅಂಥೇಳಿ. ನಮ್ಮ ಗ್ರೂಪ್ ಇದು. ನಮ್ಮ ಗ್ರೂಪಿನ ಮಕ್ಕಳೊಂದಿಗೆ ನಾವೆಲ್ಲ ಟೀಚರ್ಸ್ ಬಂದಿದ್ದೀವಿ. ಬೇರೆ ಬೇರೆ ಗ್ರೂಪಲ್ಲಿ ಬೇರೆ ಬೇರೆ ಟೀಚರ್ಸ್ ಇದ್ದಾರೆ. ಸೊ ಒಬ್ಬೊಬ್ಬ ಟೀಚರ್ಗೂ ಒಬ್ಬೊಬ್ಬ, ಅಂದರೆ ಹೊರಗಡೆಯಿಂದ ಬಂದಂಥ ಒಂದು ಟೀಮ್ ಏನಿದೆಯಲ್ಲ ಅವರನ್ನು ಅಸೈನ್ ಮಾಡಿರ್ತಾರೆ. ಸೊ ನಾವೆಲ್ಲ ಒಬ್ಬೊಬ್ಬರಾಗಿ ನಮ್ಮ ಟೀಮ್ ಮೆಂಬರ್ಸ್ ಜೊತೆಗೆ ಆ ಟೀಮ್ ಟ್ರೈನರ್ ಜೊತೆಗೆ ಹೋಗಿ ಆ್ಯಕ್ಟಿವಿಟೀಸನ್ನು ಕಂಡಕ್ಟ್ ಮಾಡಬೇಕು. ಸೊ ನೋಡಿ ಯಾವ ರೀತಿಯಾಗಿ ಮಕ್ಕಳೆಲ್ಲ ಟೀಮ್ ವೈಸ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ಮಧ್ಯ ನಾನು ನನ್ನ ಮಗನ ಟೀಮ್ ಹತ್ರ ಹೋಗಿ ನೋಡ್ತಾ ಇದ್ದೀನಿ, ಅವನೇನು ಕ್ಯಾಪ್ ಹಾಕ್ಕೊಂಡಿದ್ದಾನೋ ಇಲ್ವೋ ಅಥವಾ ಹೈಡ್ರೇಟೆಡ್ ಆಗಿದ್ದಾನೋ ಇಲ್ವೋ ಅಂಥೇಳಿ. ನೋಡಿ, ಅವ್ನು ಕ್ಯಾಪ್ ಹಾಕ್ಕೊಂಡಿಲ್ಲ. ತುಂಬ ಬಿಸಿಲಿದೆ, ಸಿಕ್ಕಾಪಟ್ಟೆ ಬಿಸಿಲಿದೆ. ಇಲ್ಲಿ ಎಲ್ಲ ಕಡೆ ಬಿಸಿಲಿದೆ, ಆಲ್ ಓವರ್ ಇಂಡಿಯಾ. ಇಲ್ಲೂ ಕೂಡ ಜಾಸ್ತಿ ಬಿಸಿಲಿದೆ. ಇದು ಬಂದುಬಿಟ್ಟು ನಮ್ಮ ಟೀಮ್. ಒಂದು ಟೀಮಲ್ಲಿ 4 ಜನ ಟೀಚರ್ಸ್, 40 ಚಿಲ್ಡ್ರನ್ ಮತ್ತು ಒಬ್ಬ ಇನ್ಸ್ಟ್ರಕ್ಟರ್ ಇರ್ತಾರೆ. ಅವರು ಹೊರಗಡೆಯಿಂದ ಬಂದಿರ್ತಾರೆ. ಸೊ ಒಬ್ಬ ಟೀಚರ್ಗೆ 10 ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ಆಗಿ ನಾವೆಲ್ಲರೂ ನೋಡ್ಕೊಳ್ತಾ ಇದ್ದೀವಿ. ಸೊ 4 ಟೀಚರ್ ಇದ್ದರೂ ಕೂಡ ಅವರೆಲ್ಲ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದಾರೆ. ಫಸ್ಟ್ ಬಂದುಬಿಟ್ಟು ನಮ್ಮದು ಡಾನ್ಸ್ ಆದಮೇಲೆ ಒಂದು ಸ್ವಲ್ಪ ವಾರ್ಮಪ್ ಆದಮೇಲೆ ಜಿಪ್ ಲೈನ್ ಇತ್ತು. ನೋಡಿ, ಎಷ್ಟು ಮೇಲ್ಗಡೆಯಿಂದ ನಾವು ಜಿಪ್ ಲೈನ್ ಮಾಡ್ತಾ ಇದ್ದೀವಿ ಅಂಥೇಳಿ. ಹಾಸ್ಟೆಲ್ ಬಿಲ್ಡಿಂಗ್ ಮೇಲ್ಗಡೆ, ಐ ಥಿಂಕ್ ಅಬೌವ್ 6th ಫ್ಲೋರ್ಗೆ ನಾವು ಹೋಗಿ 6th ಫ್ಲೋರಿಂದ ಜಿಪ್ ಲೈನ್ ಮಾಡ್ತಾ ಇದ್ವಿ. ಮೇಲ್ಗಡೆಯಿಂದ ನಮಗೆ ಇಲ್ಲಿ ವಾಲಿಬಾಲ್ ಕೋರ್ಟ್ ಕಾಣಿಸ್ತಾ ಇದೆ ನಿಮಗೆ. ನೋಡಿ, ಎಷ್ಟು ಹೈಟಲ್ಲಿ ಇದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲನೂ ತೊಗೊಂಡ್ಕೊಂಡಿದ್ದಾರೆ. ನೋಡಿ ಯಾವ ರೀತಿಯಾಗಿ ಕೆಳಗಡೆ ಕಾಣಿಸ್ತಾ ಇದ್ದಾರೆ ಅಂತೇಳಿ. ಚಿಕ್ಕ ಮಿನಿಯೇಚರ್ ಆಗಿ ಕಾಣಿಸ್ತಾ ಇದ್ದಾರೆ. ಅಷ್ಟು ಹೈಟಲ್ಲಿ ನಾವಿದ್ದೀವಿ. ನೋಡಿ ಎಷ್ಟು ಹೈಟ್ ಇದೆ ಅಂಥೇಳಿ. ತುಂಬಾ ಹೆದರಿಕೆ ಆಗ್ತಾಯಿತ್ತು. ಯಾವುದೇ ಒಂದು ಮಗುನ ಫಸ್ಟ್ ಜಿಪ್ ಲೈನ್ ಮಾಡೋದಕ್ಕಿಂತ ಮುಂಚೆ ಟೀಚರ್ ಅಥವಾ ಇನ್ಸ್ಟ್ರಕ್ಟರ್ ಜಿಪ್ ಲೈನ್ ಮಾಡ್ತಾರೆ. ಸೊ ಇವರು ಜಿಪ್ ಲೈನ್ ಮಾಡಿ ತೋರಿಸ್ತಾ ಇದ್ದಾರೆ, ಹೌ ಇಸ್ ಇಟ್, ವೆದರ್ ಇಟ್ ಇಸ್ ಸೇಫ್ ಆರ್ ನಾಟ್ ಅಂಥೇಳಿ. ಈ ಥರ ಒಂದು ಅಡ್ವೆಂಚರ್ ಆದಂಥ ಒಂದು ಜಿಪ್ ಲೈನ್ ಅಂದರೆ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಸ್ಕೂಲಲ್ಲಿ ಇದು 2ನೇ ಸತಿ ಆಗ್ತಾಯಿದೆ. 2 ವರ್ಷದ ಹಿಂದೆ ಕೂಡ ಅಂದರೆ ಈ ರೀತಿಯಾದಂಥ ಅಡ್ವೆಂಚರ್ ಟ್ರಿಪ್ ಆಗಿದ್ದು, ಅಂದರೆ ಸಮ್ಮರ್ ಕ್ಯಾಂಪ್ ಆಗಿತ್ತು. ಲಾಸ್ಟ್ ಇಯರ್ ಇಂಡೋರ್ ಇತ್ತು. ಈ ಸರಿ ಮತ್ತೆ ಔಟ್ಡೋರ್ ಆಗಿ ಆ್ಯಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಚಿಕ್ಕ ಮಕ್ಕಳೆಲ್ಲ ತುಂಬ ಈಸಿಯಾಗಿ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಹೆದರಿಕೆ ಅನ್ನೋದು ಇರೋದಿಲ್ಲ. ಸೊ ಅವರು ತುಂಬಾ ಈಸಿಯಾಗಿ ಜಿಪ್ ಲೈನ್ ಮಾಡ್ತಾರೆ. ಒಂದೊಂದು ಜಿಪ್ ಲೈನ್ ಒಂದೊಂದು ಮಗುಗೂ ಮಾಡೋದಕ್ಕೂ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದರೆ
ಎಲ್ಲವನ್ನು ಪ್ರಾಪರ್ಲಿ ಟೈ ಮಾಡಿ ಸೇಫ್ಟಿ ಚೆಕ್ ಮಾಡಿ ಒಂದೊಂದು ಮಗು ಕಳಿಸ್ಬೇಕಾದ್ರೂ 10-15 ಮಿನಿಟ್ಸ್ ಹಿಡಿಯುತ್ತೆ. ಯಾಕೆಂದರೆ ಆಲ್ ಆರ್ ಪ್ರಿಷಿಯಸ್, ಲೈಫ್ ಇಸ್ ಪ್ರಿಷಿಯಸ್ ಅಲ್ವಾ. ಸೊ ಸೇಫ್ಟಿ ಪ್ರಿಕಾಷನ್ಸ್ ತೆಗೆದುಕೊಳ್ಳೇಬೇಕು. ಯಾವ ಮಗುಗೆ ಹೆದರಿಕೆ ಆಗ್ತಾಯಿತ್ತು ನಾವು ಅಂಥ ಮಕ್ಕಳನ್ನು ಜಿಪ್ಲೈನ್ ಮಾಡೋದಕ್ಕೆ ಕಳಿಸಲಿಲ್ಲ. ಓನ್ಲಿ ದೋಸ್ ಆರ್ ಬ್ರೇವ್ ಇನಫ್ ಆ್ಯಂಡ್ ದೇ ಆರ್ ಎಂಜಾಯಿಂಗ್ ಅಂಥ ಮಕ್ಕಳಿಗೆ ಮಾತ್ರನೇ ನಾವು ಜಿಪ್ಲೈನ್ ಮಾಡೋದಕ್ಕೆ ಕಳಿಸಿರೋದು. ಫೋರ್ಸ್ಫುಲಿ ಏನೂ ಇರಲಿಲ್ಲ. ಇದು ಅವರ ಇಂಟ್ರೆಸ್ಟ್ ಮೇಲಿತ್ತು. ಅವರ ಪೇರೆಂಟ್ಸ್ ಕನ್ಸೆಂಟನ್ನು ತೆಗೆದುಕೊಂಡೇ ನಾವು ಈ ರೀತಿ ಜಿಪ್ಲೈನ್ ಮಾಡಿದ್ವಿ. ಬಟ್ ವೆರಿ ವರ್ತ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೋಡಿ ಕೆಳಗಡೆ ಎಷ್ಟು ಆ್ಯಕ್ಟಿವಿಟೀಸ್ ನಡೀತಾ ಇದೆ, ಎಲ್ಲ ಚಿಕ್ಕದಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಬಟ್ ಚಿಕ್ಕ ಮಕ್ಕಳಿಗೆ ಹೆದರಿಕೆ ಇರೋದಿಲ್ಲ. ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಹೆದರಿಕೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಮಕ್ಕಳು, ಅಂದರೆ ನಮ್ಮ ಟೀಮಲ್ಲಿ 42 ಮಕ್ಕಳಿದ್ರು. 42 ಅಲ್ಲಿ 2 ಮಕ್ಕಳನ್ನ ಬಿಟ್ಟು ಎಲ್ಲ ಮಕ್ಕಳು ಜಿಪ್ಲೈನ್ನ ಮಾಡಿದ್ರು. ಇದು ನಮ್ಮ ಸ್ಕೂಲಲ್ಲಿ ಸಮ್ಮರ್ ಕ್ಯಾಂಪ್ಗೆ ಯಾವ ರೀತಿಯಾಗಿ ಡೆಕೋರೇಟ್ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡಿಪಾರ್ಟ್ಮೆಂಟ್ ಡೆಕೋರೇಟನ್ನು ಮಾಡಿದರು. ಇದಾದ ನಂತರ ನಮಗೆ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದುಬಿಟ್ಟು ಪಾಟ್ರಿ. ನೋಡಿ ಇವರನ್ನು ನಾವು ಸ್ಪೆಷಲಿ ಕರ್ಸ್ಕೊಂಬಂದುಬಿಟ್ಟು ಪಾಟ್ರಿಯನ್ನು ಮಾಡ್ತಾಯಿದ್ವಿ. ತುಂಬ ಕ್ಯೂರಿಯಸ್ ಆಗಿ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ. ಇದು ಕಾಂಪ್ಲಿಕೇಟ್ ಆಗಿರುತ್ತೆ, ನೋಡೋದಕ್ಕೆ ಎಷ್ಟು ಈಸಿ ಅನಿಸುತ್ತಲ್ಲ, ಅವ್ರು ಮಾಡ್ತಾ ಇರಬೇಕಾದ್ರೆ ತುಂಬಾ ಈಸಿ ಅನಿಸುತ್ತೆ, ಬಟ್ ಅಷ್ಟು ಈಸಿ ಇರೋದಿಲ್ಲ. ಬಟ್ ಮಕ್ಕಳೆಲ್ಲ ಟ್ರೈ ಮಾಡಿಬಿಟ್ಟು ತುಂಬಾ ಖುಷಿಪಟ್ಟರು. ಒಳ್ಳೆ ಆರ್ಟಿಕಲ್ಸ್ನೆಲ್ಲ ಮಾಡಿದ್ರು, ದೀಪವನ್ನು ಮಾಡಿದ್ರು, ಕೆಲವೊಬ್ಬರು ಪಾಟನ್ನು ಮಾಡಿದ್ರು, ಕೆಲವೊಬ್ಬರು ವೇಸನ್ನು ಮಾಡಿದ್ರು. ಬಟ್ ಅವರು ಫುಲ್ ಹೆಲ್ಪ್ ಮಾಡಿದ್ರು. ಅಂದರೆ ಮಕ್ಕಳಿಗೆ ಅಷ್ಟೆಲ್ಲ ಮಾಡೋದಕ್ಕೆ ಫಸ್ಟ್ ಟೈಮಲ್ಲಿ ಬರೋದಿಲ್ಲ. ಸೊ ಇದಾದಮೇಲೆ ಈ ಒಂದು ಆ್ಯಕ್ಟಿವಿಟಿ ಇತ್ತು, ಕಮ್ಯಾಂಡೋ ಕ್ರಾಲಿಂಗ್ ಆ್ಯಕ್ಟಿವಿಟಿ ಬಂದುಬಿಟ್ಟು. ಕಮ್ಯಾಂಡೋ ಕ್ರಾಲಿಂಗ್ ತುಂಬಾ ಡಿಫಿಕಲ್ಟ್ ಆಗಿರುತ್ತೆ, ಬಟ್ ಮಕ್ಕಳೆಲ್ಲ ಅವ್ರಿಗೆ ಹೇಗೆ ಬರುತ್ತೋ ಆ ರೀತಿಯಾಗಿ ಮಾಡ್ತಾಯಿದ್ರು. ಬಟ್ ಎಂಜಾಯ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡ್ಬೋದು ಯಾವ ರೀತಿ ಮಕ್ಕಳೆಲ್ಲ ಕ್ಯೂ ಮಾಡ್ತಾಯಿದ್ದಾರೆ ಅಂತೆ. ಮಕ್ಕಳಿಗೆ ಈ ಥರ ಒಂದು ಆ್ಯಕ್ಟಿವಿಟಿ ಇರುತ್ತಲ್ಲ ತುಂಬಾ ಎಂಜಾಯ್ ಮಾಡ್ತಾರೆ. ಲಾಟ್ ಆಫ್ ಫನ್. ಇತ್ತೀಚಿನ ದಿನಗಳಲ್ಲಿ ಯಾರು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ. ಸೊ ಇರೋದ್ರಲ್ಲೇ ಸ್ಕೂಲೆಲ್ಲ ಆರ್ಗನೈಸ್ ಮಾಡಿದಾಗ ಮಕ್ಕಳು ಪೇರೆಂಟ್ಸ್ ಕೂಡ ಕಳಿಸ್ಕೊಡ್ತಾರೆ. ನಾವೆಲ್ಲ ಸೇಫ್ಟಿ ಪ್ರಿಕಾಷನ್ ತಗೊಳ್ಕೊಳ್ಳೋದ್ರಿಂದ ಅವರು ಕೂಡ ನಮ್ಮ ಮೇಲೆ ತುಂಬ ಟ್ರಸ್ಟ್ ಮಾಡಿ ಕಳಿಸ್ತಾರೆ. ಮಕ್ಕಳು ಟು ದ ಫುಲ್ಲೆಸ್ಟ್ ಎಂಜಾಯ್ ಮಾಡ್ತಾರೆ. ಹೊಸ ಅಡ್ವೆಂಚರನ್ನು ಕಲಿತಾರೆ. ಒಂದು ಧೈರ್ಯ ಅನ್ನೋದು ಬರುತ್ತೆ. ಸೊ ನೋಡ್ಬೋದು ತುಂಬಾ ಆ್ಯಕ್ಟಿವಿಟೀಸ್ ಇತ್ತು. ನಿಮಗೆ ವಿಡಿಯೋ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.